ಯಪ್ಪ ಸಿದ್ದರಾಮಣ್ಣ ಎಲ್ಲಿದ್ದ ಪೋಯಪ್ಪ ಇಲ್ಲಿ ನೋಡಿ ಇಲ್ಗ ಹಾಳಾಗ್ಬಿಟ್ಟದ ಪೋಯಪ್ಪ 2 ದಿನ ಹೊತ್ತಾಯ್ತು. ತಹಸೀಲ್ದಾರ್ ಬಂದಿಲ್ಲ, ಗಿರ್ದವರಿ ಬಂದಿಲ್ಲ, MLA ಬಂದಿಲ್ಲ, ಯಾರ್ಯಾರು ಬಂದಿಲ್ಲ. ಇಷ್ಟು ದಿನ ಆಯ್ತು, ಯಾವನು ರೈತರುಗಳು ಕೇಳೋರಿಲ್ಲ ಪೋಯಪ್ಪ. ಪರಮಾತ್ಮ ಎಂತ ತಂದೆ ಪೋಯಪ್ಪ ನಮ್ಗ. ಆಣೆಕಲ್ಲು 4 ತಿಂಗಳಿದ್ದ ಮಾಡಿದ್ದೆಲ್ಲ ಹಾಳು ಮಾಡಿಬಿಟ್ಟಲ್ಲಪ್ಪ ಯಪ್ಪ. ಯಪ್ಪ ಸಿದ್ದರಾಮಣ್ಣ ಎಲ್ಲಿದ್ದ ಪೋಯಪ್ಪ ಇಲ್ಲಿ ನೋಡಿ ಇಲ್ಗ ಹಾಳಾಗ್ಬಿಟ್ಟದ ಪೋಯಪ್ಪ. 2 ದಿನ ಹೊತ್ತಾಯ್ತು. ತಹಸೀಲ್ದಾರ್ ಬಂದಿಲ್ಲ, ಗಿರ್ದವರಿ ಬಂದಿಲ್ಲ, MLA ಬಂದಿಲ್ಲ, ಯಾರ್ಯಾರು ಬಂದಿಲ್ಲ. ಇಷ್ಟು ದಿನ ಆಯ್ತು, ಯಾವನು ರೈತರುಗಳು ಕೇಳೋರಿಲ್ಲ ಪೋಯಪ್ಪ. ಸಿದ್ದರಾಮಣ್ಣ ನಿನ್ನಲ್ಲಿ ಕುಂತಲ್ಲಿ ಮೀಟಿಂಗ್ ಮಾಡಿದ್ರ ಪಾಯಪ್ಪ, ಬರ್ರಿ ಪಾಯಪ್ಪ ಇಲ್ಲೆಲ್ಲ ನೋಡ್ರಿ ಹಾಳಾಗಿದ್ದು ನೋಡ್ರಿ. ಸಜ್ಜವಲ್ಲ ಎಲ್ಲೋಟ ಹಾಳಾಗಿ ಹೋಗಿದೆ, ಭತ್ತ ಸಜ್ಜವಲ್ಲ ನೋಡ್ರಿ ಪಾಯಪ್ಪ. ಇದು ಯಾವ ಗ್ರಾಮದಲ್ಲಿ ಬಂದಿವಿ. ಮೊನ್ನೇನು 17/3/2026 ಸಂಜೆ 8:30 ಅಕಾಲಿಕ ಮಳೆ ಆಗಿರುವ ಕಾರಣದಿಂದ ನಮ್ಮ ರೈತರು ಇನ್ನೇನು ರೈತರು ಬೆಳೆದಂತ ಮಾಲು ಕೈಗೆ ಬರೋಷ್ಟರಲ್ಲೇ ಇನ್ನು 8 ದಿನ ಅಥವಾ 10 ದಿನದಲ್ಲೇ ಮಾಲು ಕೈಗೆ ಬರೋಷ್ಟರಲ್ಲೇ ಆಣೆಕಲ್ಲು ಮಳೆಯಿಂದ ನಮ್ಮ ರೈತರು ಬೆಳೆದಂತ ಬೆಳೆಗಳು ಎಲ್ಲ ಹಾನಿಯಾಗಿದೆ. ಆದುದರಿಂದ ಈ ವಿಡಿಯೋ ಮೂಲಕ ನಾನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ಮತ್ತು ಶಾಸಕರಿಗೂ ತಿಳಿಪಡಿಸುವುದೇನೆಂದರೆ, ನಮ್ಮ ರೈತರು ಓಟ್ ಹಾಕೋಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ನೀವು ಕೂಡ ಬಂದು ನಮ್ಮ ರೈತರು ಹಾನಿಯಾಗಿರುವಂಥ ಪರ್ತಪುರ ಗ್ರಾಮದಲ್ಲಿ ಇರುವಂಥ ಎಲ್ಲ ರೈತರು ಬೆಳೆಯನ್ನು ವೀಕ್ಷಣೆ ಮಾಡಿ ಸರ್ಕಾರದಿಂದ ಬರುವಂಥ ಪರಿಹಾರವನ್ನು ಕೊಡಿಸಬೇಕಾಗಿ ನಾನು ಈ ಮೂಲಕ ಮಾನ್ಯ ಶಾಸಕರು ಕರಿಯಮ್ಮ ಮೇಡಮ್ ಇಲ್ಲಿ ಒತ್ತಾಯಿಸ್ತಿದ್ದೀನಿ. ಜೊತೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ, ನೀವು ಅಲ್ಲೇ ಆಫೀಸಿನಲ್ಲಿ ಕುಂತಿಗೇಸಿ ಇದು ಮಾಡೋದಲ್ಲ. ನಿನ್ನೆ ನಮ್ಮ ರೈತರು ಏನು ತಮ್ಮ ತಹಸೀಲ್ದಾರ್ ಇಲಾಖೆ ಬಂದಿಗೇಸಿ ಮನವಿ ಪತ್ರ ಕೊಟ್ಟರು ಕೂಡ ನೀವು ನಮ್ಮ ರೈತರ ಮಾಲು ಹಾಳಾದಂಥ ಸ್ಥಳಕ್ಕೆ ಇನ್ನಾದರೂ ನೀವು ಎಚ್ಚೆತ್ತುಕೊಂಡು ಬರಬೇಕಾಗಿತ್ತು, ಇನ್ನಾದರೂ ಬಂದಿಲ್ಲ. ನಾನು ಈ ಕೂಡಲೇ ಈ ವಿಡಿಯೋ ಕೂಡ ನಾನು ಮಾನ್ಯ ತಹಸೀಲ್ದಾರ್ ಮನವಿ ಮಾಡಿಕೊಳ್ಳೋದೇನೆಂದರೆ, ನೀವು ಸೋಮವಾರದ ಒಳಗಡೆ ರೈತರು ಬೆಳೆ ಆದಂಥ ಹೊಲಗಳಿಗೆ ವೀಕ್ಷಣೆ ಮಾಡದೇ ಹೋದಲ್ಲಿ ನಾವು ಏಕಾಏಕಿ ಪರ್ತಪುರ ಗ್ರಾಮದಲ್ಲಿ ಊಟ ನೀರಿಲ್ಲದೇ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ನ್ಯಾಯ ಸಿಗೋವರಿಗೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಎಂದು ನಾನು ಈ ಮೂಲಕ ವಿಡಿಯೋ ಮೂಲಕ ಒತ್ತಾಯಿಸ್ತಿದ್ದೇನೆ. ಧನ್ಯವಾದಗಳು. ತಾವು ನೋಡ್ಬೋದು ಈ ವಿಡಿಯೋದಲ್ಲಿ ಏನಪ್ಪ ನಮ್ಮ ರೈತರು ಬೆಳೆ ಹಿಂಗೆ ಹಿಡ್ಕೊಂತಾರಂತ ತಾವು ಕಾಣ್ಬೋದು. ಇಲ್ಲಿ ನೋಡಿದ್ರೆ ಭತ್ತ ಬಂದ್ಗೆಸಿ ಏನಿಲ್ಲ, ಕಾಳು ಉಳಿದ್ರಿ ಕೆಳಗಡೆ ನೆಲಪಾಲಾಗಿದ್ದಾವೆ. ಇನ್ನು 2 ಅಥವಾ 3 ದಿನದಲ್ಲಿ ಹಿಂಗೆ ಬಿಟ್ಟರೆ ಇವು ಸಸಿಯಾಗಿಸಿ ಮತ್ತೆ ಇದಾಗ್ತಾವ. ಹಾಗಾಗಿ ಈ 2 ದಿನದಲ್ಲಿ ತಾವು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕರ್ಕೊಂಡು ಸ್ಥಳಕ್ಕೆ ಬಂದು ವಿಸಿಟ್ ಮಾಡಿ ಯಾರ್ಯಾರು ಬೆಳೆ ಲಾಸ್ ಆಗಿರ್ತವೆ ಅವರಿಗೆ ಪರಿಹಾರ ಕೊಡಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ತೋರ್ಸಪ್ಪ, ಎಲ್ಲ ತೋರಿಸಿ ಅದನ್ನ ಮಾಡಿಕೆ, ಇನ್ನು ಜೂಮ್ ಮಾಡಿಕೆ, ಅದನ್ನು ಮಾಡಿಕೆ. ಇವತ್ತಿಗೆ 2 ದಿನ ಆಯ್ತು, ಯಾರು ಬಂದೇ ಇಲ್ರಿ ಇಲ್ಲಿ. ಅದೇ ಹೇಳಿ ನೀವು ಮಾತಾಡ್ರ ರೈತರು ನಿನ್ನೆ MLA ಇದು ಯಾವಾಗ್ಲಿಂದ ಆಗ್ಯದ ನಿಮ್ದು ಈ ತರ ಬೆಳೆ? 2 ದಿನ ಆಯ್ತ್ರಿ. ಹೆಂಗಾಗಿತ್ತು ಇದು? ಆಣೆಕಲ್ ಬತ್ತಿಗೆ ಆಗ್ಯದ್ರಿ. ನೈಸರ್ಗಿಕ ಆಗಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಬರ್ರಿ ಈ ಕಡೆ ಬರ್ರಿ, ನೀವು ಬರ್ರಿ ಮೇಲೆ ಬರ್ರಿ. ಪ್ರಿಯ ಶಾಸಕರು ಕರಿಯಮ್ಮ ಜಿ ನಾಯಕ್ ಅವರು ಕೂಡ ಇನ್ನೂ ಇದ್ರಾಗಾದ್ರೂ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಈ ವಿಡಿಯೋ ಮೂಲಕ ಮಾನ್ಯ MLA ಅವರಿಗೆ ತಿಳಿಪಡಿಸೋದೇನೆಂದ್ರೆ, ಈ ಭಾಗ ಏನು ಕೊಪ್ಪೂರು ಭಾಗದಾಗ ಬರ್ತಕ್ಕಂಥ ಪರ್ತಪುರ ಆಗಿರ್ಬೋದು, ಊನೂರು ಆಗಿರ್ಬೋದು, ಕರಿಕಳ್ಳಿ ಆಗಿರ್ಬೋದು, ಈ ಭಾಗದಾಗ ತುಂಬ ರೈತರು ಹಾನಿಗೊಳಗಾಗ್ಯಾರ. ಎಲ್ಲ ರೈತರು ಇಲ್ಲಿ ಮಧ್ಯಮ ವರ್ಗದವ್ರಿಲ್ಲ. ಏನಪ್ಪ, ಎಲ್ಲರೂ ಹೊಲ ಉಳ್ಳೋರಿಲ್ಲ, ಲೀಸಿಗೆ ಹಾಕ್ಯಂದು ಗೊಬ್ಬರ ಎಣ್ಣೆ ಬೇರೆಯವರಲ್ಲಿ ಸಾಲ ಮಾಡಿ ಹೊಲ ಮನೆ ಮಾಡಿದಂಥವ್ರು. ಈಗ ಅಧಿಕಾರಿಗಳು 2 ದಿನದಲ್ಲಿ ಬರಲಿಲ್ಲ ಅಂದ್ರೆ ನಿಮ್ ಮುಂದಿನ ನಡೆ ಹೆಂಗಾರೆ ರೈತರು? ನಿಮ್ಮ ಇವಾಗ ರೈತರ ಸಲುವಾಗಿ ನಾವಂತರ ಯಾವಾಗ್ಲೂ ತಟ ಸಿದ್ಧವಾಗಿರ್ತೀವಿ. ಈ ಸೋಮವಾರ ತನ ನೋಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಈ ಜನಪ್ರಿಯ ಶಾಸಕರಾಗಿರ್ಬೋದು, ಜನಕ್ಕೆ ಇದು ಸ್ಥಳಕ್ಕೆ ಭೇಟಿ ಕೊಟ್ಟು ಇದಕ್ಕೆ ಬರ್ತಕ್ಕಂಥ ಪರಿಹಾರನ ಕೊಡಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟರೆ ಸರಿ. ಇಲ್ಲಪ್ಪ ಅಂತಂದ್ರೆ ನಾವು ಏನದ ಇದು ಯಾವ ಭಾಗದಾಗ ಹಾನಿಗೆ ಒಳಗಾಗ್ಯದ ಅದೇ ಭಾಗದಾಗ ಉಗ್ರ ಹೋರಾಟ ಮಾಡಿ ಸತ್ಯಾಗ್ರಹ ಮಾಡ್ತೀವಿ ಎಲ್ಲ ರೈತರು ಸೇರಿ. ನಮಸ್ಕಾರ. ಕಲಾಸ್ ಏನಿಲ್ಲಗ ಕಲಾಸ್ ಆಗ್ಬಿಟ್ಟತ್ತೆ ನಿಮಗೇನು ಕಲರ್ ಮಾಡಿ ಎಲ್ಲ ಮಾಡ್ಕೊಂಡು 30 ಸರಿ ಸುಮಾರಿಗೆ ಆಣೆಕಲ್ ಮಳೆಯಿಂದ ನಮ್ಮ ರೈತರು ಬೆಳೆದಂಥ
ಬೆಳೆ ಲಾಸ್ ಆಗಿದ್ದಾವೆ. ಕಾರಣ ಇದು ನೈಸರ್ಗಿಕ ಮತ್ತು ಸರ್ಕಾರನೇ ನಿರ್ವಹಣೆ ಆಗ್ತದೆ. ಕಾರಣ ಕಳೆದ 2 ವರ್ಷದಿಂದ ನಮ್ಮ